ಈ ಸ್ಕೂಲ್ಗೆ ಹೋಗಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರಿ ಅಲ್ವಾ, ಅದರಲ್ಲಿ ತಂದೆ ಹೆಸರನ್ನು ಏನಂತ ಬರೆದಿದ್ರಿ? ಇನ್ನೇನಂತ ಬರೀತಾರೆ? ತಂದೆ ಹೆಸರು ಶಂಕರಣ್ಣ. ಹಾಂ, ಶಂಕರಣ್ಣ ಅಂತ ಈ ಹಳ್ಳಿ ಜನ ಅವ್ರನ್ನ ಪ್ರೀತಿಯಿಂದ ಕರೀತಾರೆ. ಆದರೆ ಅವ್ರಿಗೊಂದು ಅಫಿಷಿಯಲ್ ನೇಮ್ ಅಂತ ಇರಬೇಕಲ್ಲ, ಅದೇನು ಹೇಳಿ ಹೇಳಿ ಮಿಸ್ಟರ್ ಭುವಿ. ಗೊತ್ತಿಲ್ಲದೆ ಇರತ್ತಾ? ಶಂಕರಣ್ಣ ಅಂತ. ಅವರು ಫುಲ್ ನೇಮು ಶಂಕರ್ ರಾವ್. ಓ, ಶಂಕರ್ ರಾವ್, ನೈಸ್. ಆದರೆ ಶಂಕರಣ್ಣ ಅವರ ಹೆಸರು ಶಿವಶಂಕರ್ ಅಂತ. ಊರಿನ ಜನ ಎಲ್ಲ ಅವರನ್ನ ಶಂಕರಣ್ಣ ಅಂತಾರೆ. ನಾನೀಗ ಹೇಳಿದ್ದು ಅದೇ ನಮ್ಮ ಅಪ್ಪಾಜಿ ಶಂಕರಣ್ಣ ಬಗ್ಗೆ. ನಿಮ್ಮ ತಂದೆ ಹೆಸರನ್ನು ನನಗೆ ಗೊತ್ತಿಲ್ಲ ಬಿಡಿ. ಈ ಥರದ ಪ್ರಶ್ನೆಗಳಿಗೆ ಎಲ್ಲ ನನಗೆ ಉತ್ತರ ಕೊಡೋಕ್ಕಾಗಲ್ಲ. ಬೇರೆ ಏನಾದರೂ ಕೇಳಿ ಹೇಳ್ತೀನಿ. ನಾನು ನಿಮ್ಮ ಹತ್ರ ಈ ಕ್ವಶನ್ ಆನ್ಸರ್ ಸೆಷನಲ್ಲಿ ಸೋಲ್ಬೇಕು ಅನ್ನೋದು ನನ್ನ ಆಸೆ. ಏನಾದರೂ ಗೆಲ್ಲಬೇಕು ಅಂದರೆ ಸೋಲ್ಬೇಕು ಅಂತಾರೆ, ಅದನ್ನು ನಾನು ನಂಬ್ತೀನಿ. ಹೌದಾ? ಆಮೇಲೆ ಸಿಗಿ, ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾಕೋ ತುಂಬ ಬೆವರ್ತಿದ್ದೀರಿ, ನೀರೇನಾದರೂ ಬೇಕಿತ್ತಾ? ಬೇಡ, ಅದು ಸಿಕ್ಕಾಪಟ್ಟೆ ಸೆಕೆ ಅಲ್ವಾ, ಅದಕ್ಕೆ ಸ್ವಲ್ಪ ಬೆವರು. ಹೌದು. ರಮೇಶ, ಇವತ್ತು ನನ್ನ ಬದುಕಿನ ದಾರಿನಲ್ಲಿ ಮುಂದಿನ ಬೆಳಕು ಕಾಣ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ನೀನು ಕಣೋ. ಎಂಥ ಬೆಳಕು, ಎಂಥ ಕಾರಣ, ನಂಗೆ ಒಂದು ಗೊತ್ತಾಗ್ತಿಲ್ಲ. ಆದರೆ ನಿಮ್ಮ ಮಕ್ಕದಂಗೆ ಇವತ್ತು ಕಾಣಿಸ್ತಿದ್ದಿಲ್ಲ, ಆ ಖುಷಿ ಅದೊಂದು ಕಾಣ್ತಿತ್ತು ಕಾಣಿ. ಆ ದೇವರಂಗೆ ನಾನು ಇದೊಂದನ್ನೇ ಬೇಡ್ಕಾಣ್ತಿದ್ದಿದ್ದೆ. ರಮೇಶ, ಭಗವಂತ ಯಾವಾಗಲೂ ಅದೇ ರೂಪದಲ್ಲೇ ಕಾಣಿಸ್ತಿರ್ತಾರೆ. ಅದು ಇಲ್ಲ, ನಿನ್ನ ರೂಪದಲ್ಲಿ ನನಗೆ, ನನ್ನ ರೂಪದಲ್ಲಿ ನಿನಗೆ, ನಮ್ಮಿಬ್ಬರು ರೂಪದಲ್ಲಿ ಮತ್ತಾರಿಗೂ. ಈಗ ನಮ್ಮ ಕಾಲಿಗೆ ಅಡ್ಡ ಬರೋ ಕಲ್ಲು ಕೂಡ ಯಾವುದೋ ಟೈಮಲ್ಲಿ ದೇವರಾಗಬಹುದು. ನಿಜ ತಂಗಡೆ, ಆದರೂ ನೀವು ನಮ್ಗಳನ್ನೆಲ್ಲ ದೇವ್ರಿಗೆ ಹೋಲಿಸಿದ್ದು ನಂಗೆ ಸರಿ ಕಾಣ್ತಿಲ್ಲ ಕಣಿ. ಹೌದು ಕಣೋ, ನೀನು ನಮ್ಮ ಭೂಮಿ ವಿಚಾರನ ನನ್ನ ಮನಸ್ಸಿನಲ್ಲಿ ಬಿತ್ತಿದೆ ಹೋಗಿದ್ದಿದ್ರೆ ನಾನು ಆ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ನೀನು ಅದನ್ನು ಹೇಳಿದ್ದಕ್ಕೆ ನನ್ನ ಮನಸ್ಸಿನಲ್ಲೀಗ ಹಲವು ದಾರಿಗಳು ತರ್ಕೊಂಡಿದ್ದಾವೆ. ಸಮಯ ದಣಿ ಅದು, ನಾನು ಬಾಯಿದಂಗೆ ಮಾತಾಡಿಸ್ದೆ. ರಮೇಶ, ನಮ್ಮ ಭೂಮಿ ಮತ್ತು ಶ್ರದ್ಧಾ ಜೋಡಿ ಹೇಗಿದೆ? ಹೌದು ಕಣ, ಶ್ರದ್ಧಾ ಮತ್ತು ಭುವನಿಗೆ ಮದುವೆ ಮಾಡಿದರೆ ಹೇಗಿರುತ್ತೆ? ಎಂತ ಒಳ್ಳೆ ಮಾತಾಡ್ತಿರ್ತಾನೆ. ನಮ್ಮ ಭುವಿಗೆ ಶ್ರದ್ಧನಿಗಿಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಶ್ರದ್ಧಾ ಈ ಮನೆ ಸೊಸೆಯಾಗಿ ಬಂದರೆ ಅವನಿನ್ನೂ ಬದಲಾಗ್ತಾನೆ, ಇನ್ನೂ ಒಳ್ಳೆ ಮನುಷ್ಯ ಆಗ್ತಾನೆ.
ಅದೇ ಥರ ಶ್ರದ್ಧನಿಗೂ ಒಂದು ಒಳ್ಳೆ ಬದುಕು ಸಿಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಶ್ರದ್ಧಾ ಈ ಮನೆ ಸೊಸೆಯಾಗಿ ಬಂದರೆ ಅವಳು ಈ ಮನೆಯಲ್ಲೇ ನಮ್ಮ ಜೊತೆ ಜೀವನ ಪರ್ಯಂತ ಇರೋ ಹಾಗಾಗುತ್ತೆ. ಏನಂತೀಯ? ದಣಿಗಳೇ, ನನಗೆ ಎಂತ ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಖುಷಿ ಹೆಚ್ಚಾಗ್ತಿತ್ತೆ. ನಾನು ಈಗಲೇ ಹನುಮಂತರಾಯನ ಗುಡಿಗೆ ಹೋಗಿ ದೀಪ ಹಚ್ಚಿ ಕಾಯಿ ಹೊಡೆದು ಮನೆಯವ್ರಿಗೆಲ್ಲ ಹೇಳಿ ಬರ್ತೆ. ಏಯ್ ರಮೇಶ, ಏನೋ ನೀನು ಇಷ್ಟೊಂದು ಆತರ ಬೇಡ. ಮೊದಲು ಅವರಿಬ್ಬರು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಇಲ್ಲ ಅಂತಂದರೆ ಆ ಭಾವನೆನ ಚಿಗುರಿಸೋಣ. ಆಮೇಲೆ ಅವ್ರ ಹತ್ರ ಮಾತಾಡೋಣ. ಅಲ್ಲಿ ತನಕ ಈ ವಿಷಯ ನಮ್ಮಿಬ್ಬರಲ್ಲೇ ಇರಬೇಕು, ಆಯ್ತಾ? ಆಯ್ತು ದಣಿ. ನಾನು ಕಾಣಿ ಸಂತೋಷದಂಗೆ ಇದೆಲ್ಲ ಯೋಚನೆ ಮಾಡಲಿಲ್ಲ. ಹೆಂಗಾದರೂ ಟೀಚರಮ್ಮ ಈ ಮನೆ ಸೊಸೆ ಆದರೆ ಅಷ್ಟು ಸಾಕು. ರಮೇಶ, ನಿನ್ನ ಬಾಯಿ ಹರಿಕೆ ತುಂಬ ಸಲ ನೆರವೇರಿದೆ ಕಣೋ. ಈ ಸಲನೂ ಹಾಗೆ ಆಗಲಿ. ಕುನ್ಸ ಇಲ್ಲ ಹೆಚ್ಚಿರುತ್ತೆ. ಸುಖನ್ಮತಿಯರ ನನ್ನ ಹುಟ್ಟುಹಬ್ಬ 4 ವರ್ಷಕ್ಕೊಂದು ಸರಿ ಬಪ್ಪದಲ್ದ, ಮತ್ತೆಂತಕ್ಕೆ ಈ ಸೇವೆ? ಏನೋ 4 ವರ್ಷಕ್ಕೊಂದ್ಸಲದ? ಹ್ಞೂ ಮತ್ತೆ ನಾನು ಫೆಬ್ರವರಿ 29 ಹುಟ್ಟದಲ್ದ. ಅರ್ಥ ಆಯ್ತು ಬಿಡು. 40 ವರ್ಷ ಆದರೂ ಬುದ್ಧಿ ಮಾತ್ರ 10 ವರ್ಷದ ಥರ ಯಾಕೆ ಅಂತ. ಮನುಷ್ಯ ಸಣ್ಣ ಮಕ್ಳು ಕಾಣಂಗೆ ಇರ್ಕೆ ಉಗ್ರಪ್ಪನವ್ರ ಕಾಣಿ. ನಂಗೀಗ ವಯಸ್ಸಾಯ್ತು, ತಲೆ ಕೂದಲು ಒಂಚೂರು ಉದ್ರಿ ಆಯ್ತು ಬಿಟ್ರೆ ನಾ ಹುಡುಗನೇ ಅಲ್ದೆ. ಹುಡುಗನೇ. ಸುಖನ್ಮತಿಯವ್ರೆ ಹಂಗೆಲ್ಲ ಹೋಗಬೇಡಿ, ನಂಗೆ ನಾಚಿಕೆ ಅತ್ತೆ. ಅಲ್ಲ ವಿಷಯ ಅಂತ ಅಂದು ಹೇಳಿ ಇದೆಂತಕ್ಕೆ ಈ ಸೇವೆ? ಈ ಗುಂಡಿನ ಬಾಟ್ಲು ನಿಮಗೆ ಗಿಫ್ಟು ನನ್ನ ಕಡೆಯಿಂದ. ಆದರೆ ನೀವಿದನ್ನ ಓಪನ್ ಮಾಡೋ ಹಾಗಿಲ್ಲ. ಓಪನ್ ಮಾಡೋಕ್ಕಿಲ್ಲ, ಕುಡುದು ಹೆಂಗೆ? ಅದೇ ನಿನ್ನ ಮುಂದೆ ಇರೋ ಸವಾಲು. ಎಸ್, ಈ ಬಾಟ್ಲನ್ನ ಶಂಕರಣ್ಣನ ಮಗ ಭುವಿ ಕೈಯಿಂದ ಓಪನ್ ಮಾಡಿಸ್ಬೇಕು. ಅವ ಯಾವಾಗ ಬತ್ತ? ನಾ ಎಷ್ಟೊತ್ತಿಗೆ ಕೊಡುದೆ? ಅಲ್ಲ ಅವ್ನು ಕರ್ಕೊಂಬಪ್ಪಕ್ಕೆ ಅಂತದ್ದು ಪ್ಲ್ಯಾನ್ ಹಾಕಿರಿ ಅಲ್ಲ ನೀವು, ಅದು ಎಲ್ಲೇರಿ ಬಂತೀಗ? ನಾವಿಬ್ರು ಪ್ಲ್ಯಾನ್ ಮಾಡಿದ್ದೆಲ್ಲ ವರ್ಕೌಟ್ ಆಗ್ತಿಲ್ಲ. ಇದಕ್ಕೆ ನಮ್ಮ ರೂಟ್ ವರ್ಕ್ ಆಗ್ತಿಲ್ಲ. ಸೊ ಬೇರೆ ರೂಟಲ್ಲಿ ಅವನನ್ನ ಕರ್ಕೊಂಡು ಬರೋಣ ಅಂತ, ಅದಕ್ಕೆ ನಿಮ್ಗೆ ಈ ಬಾಟ್ಲು. ಅದೇನು ಮಾಡ್ತೀಯೋ ಮಾಡು, ನಿನಗೆ 24 ಗಂಟೆ ಟೈಮ್. ಅಷ್ಟರೊಳಗಡೆ ನೀನು ಆ ಭೂವಿನ ಕರ್ಕೊಂಬರ್ಬೇಕು, ಆಯ್ತಾ? ಆಯ್ತು ಮಾಡ್ತೇನೆ ನಾನು. ಅರ್ಥ ಆಯ್ತಾ? ಅಷ್ಟೇ. ಸಾಯಂಕಾಲ 4 ಗಂಟೆಯೊಳಗೆ ಅವ್ನು ಕರ್ಕೊಂಬರ್ತೇವೆ ಬೇಕಾರೆ. ಅದು ಹುಮ್ಮಸ್ ಅಂದ್ರೆ ಹೋಗ್ಬಾ. ಚಿಕ್ಕದಣಿ, ಏನು ವಿಷಯ? ಭುವನ್, ನನಗೆ
ನಿನ್ನ ಕೈಲಿ ಚಿಕ್ಕದಣಿ ಅಂತ ಕರ್ಸ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ನಾನು ಈ ಮನೆ ಯಜಮಾನ, ನೀ ಮನೆ ಕೂಲಿ ಆಳು ಅನ್ನೋ ಭೇದವ ಮಾಡೋದು ನನಗಾಗಲ್ಲ. ಆದರೆ ನನ್ನ ನಿನ್ನ ಹೆಸರು ಒಂದೇ ಆಗಿರೋದಕ್ಕೆ ಇದು ಅನಿವಾರ್ಯ. ಆಮೇಲೆ ಬೇರೆಯವರು ಇದನ್ನು ಸಲಿಗೆಯಾಗಿ ತೊಗೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಂಗೆ ಇಷ್ಟ ಇಲ್ಲ ಅಂದರೂ ಇದನ್ನು ನಾನು ಮೇಂಟೈನ್ ಮಾಡಲೇಬೇಕು. ಚಿಕ್ಕದಣಿ, ನಿಮ್ಮನ್ನು ಹೆಸರಿಟ್ಟು ಕರೆಯೋ ಯೋಚನೆ ಕೂಡ ಮಾಡಲ್ಲ. ನಮಗನ್ನ ಹಾಕ್ತಿರೋ ದೇವ್ರು ನೀವು. ದನಿಗಳ ಮಗ, ನಮಗೆ ದನಿಗಳಷ್ಟೇ ದೊಡ್ಡವರು. ನೀವಲ್ಲೇ ಇರಬೇಕು, ನಾವಿಲ್ಲೇ ಇರಬೇಕು. ಹೇಳಿ, ಏನು ವಿಷಯ? ಇದು ನಿನ್ನ ಸಂಸಾರದ ವಿಷಯ, ನಿನ್ನ ಪರ್ಸ್ನಲ್ಲು. ಇದರಲ್ಲೆಲ್ಲ ಮೂಗು ತೋರಿಸೋದು ನನಗೂ ಇಷ್ಟ ಇಲ್ಲ. ನೀನವತ್ತು ಶ್ರದ್ಧನ ವಿಚಾರ ಮಾತಾಡೋಕ್ಕೆ ಬಂದಾಗ ನಾನು ನಿನಗೆ ಬೈದಿದ್ದೆ. ನಾನು ಈ ಮನೆ ಚಿಕ್ಕ ಯಜಮಾನನಾಗಿ ನನಗೆ ಈ ಮನೇಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ. ಚಿಕ್ಕದನಗಳೇ, ಅದೇನಂತ ಹೇಳಿ. ನೀವೇನು ಹೇಳಿದ್ರೂ ತಪ್ಪಲ್ಲ, ನಾನು ಅರ್ಥ ಮಾಡ್ಕೊಳ್ತೀನಿ. ನಿಮ್ಮಿಬ್ಬರ ಮಧ್ಯೆ ಏನು ಸಮಸ್ಯೆ? ಚಿಕ್ಕದನಗಳೇ, ಯಾರ ಮಧ್ಯೆ? ಭುವನ್, ನೀನು ಊರ್ಮಿಳನ ನಡೆಸ್ಕೊಳ್ತಿರೋ ರೀತಿ ಸರಿ ಇಲ್ಲ. ಸಾರಿ. ಚಿಕ್ಕದನಗಳೇ, ಮಾತಾಡಬೇಡ. ಸಂಸಾರದ ಗುಟ್ಟು ವ್ಯಾಧಿ ರಿಟ್ಟು ಅಂತಾರೆ. ಅದು 4 ಗೋಡೆ ಮಧ್ಯದಲ್ಲೇ ಇರಬೇಕು. ಅದನ್ನ ಅಲ್ಲೇ ಬಗೆಹರಿಸ್ಕೋಬೇಕು. ಚಿಕ್ಕದನಗಳೇ, ಅವಳನ್ನು ಹೆಣ್ತೀನಿ ಅಲ್ಲ. ಶಟ್ ಈ ರೀತಿ 25 ವರ್ಷದ ಹಿಂದೆ ನಮ್ಮ ತಂದೆ ನಮ್ಮ ತಾಯಿನ ದೂರ ಮಾಡಿದ್ದಕ್ಕೆ ನನ್ನ ಬಾಲ್ಯನ ಅಪ್ಪ ಇಲ್ದೆ ಕಳೆದೆ. ಅಪ್ಪ ಇದ್ರೂ ಇಲ್ದೇ ಇರೋ ಥರ ಬದುಕ್ತೆ. ಈ ಥರ ಸಣ್ಣ ಪುಟ್ಟ ಜಗಳಗಳೇ ಮುಂದೆ ದೊಡ್ಡದಾಗೋದು. ನನಗೆ ಹೆಂಡತಿನ ಹೊಡೆಯೋರು ಕಂಡ್ರೆ ಸಿಟ್ಟು ಬರುತ್ತೆ. ಸಿಟ್ಟು ನಿನ್ನ ಮೇಲಲ್ಲ, ನನ್ನ ಹಿಸ್ಟ್ರಿ ನಾಪ್ಕಾಗುತ್ತೆ. ನಮ್ಮ ಅಪ್ಪಾಜಿ ಮೇಲೆ ಸಿಟ್ಟು ಬರುತ್ತೆ. ಮತ್ತೆ ನನಗೆ ಅಪ್ಪಾಜಿ ಮೇಲೆ ದ್ವೇಷ ಹುಟ್ಟೋ ಥರ ಮಾಡಬೇಡ ಪ್ಲೀಸ್. ಕ್ಷಮಿಸಿ ಚಿಕ್ಕದನಗಳೇ, ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಇನ್ಮೇಲೆ ನಡ್ಕೊಳ್ಳಲ್ಲ. ಅವಳು ಹೊಡೆಯಲ್ಲ. ಥ್ಯಾಂಕ್ಸ್. ಅವಳನ್ನ ಚೆನ್ನಾಗಿ ನೋಡ್ಕೊ ಭುವನ್. ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ಳೋಣ. ಅವಳನ್ನ ಹೆಂಡ್ತಿನೇ ಅಲ್ಲ ಅಂತಂದರೆ ಏನು ಅರ್ಥ ಹೇಳು? ಚಿಕ್ಕದನಗಳೇ, ನಾನು ಹಾಗಲ್ಲ ಹೇಳಿದ್ದು. ನನಗಿಷ್ಟ ಇಲ್ದಿರೋ ಮದುವೆ ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೇ ನಾನು. ಬಿಡು, ಯಾರ ಹಣೆಯಲ್ಲಿ ಏನೇನು ಬರೆದಿರ್ತೋ ಅದೇ ಆಗಬೇಕು. ನಾನು ಈ ಮನೆ ಯಜಮಾನ. ನನಗೆ ಎಲ್ಲರೂ ಸಂತೋಷವಾಗಿರಬೇಕು ಅಂತ ಆಸೆ ಅಷ್ಟೆ. ಅವಳಿಗೆ ಇನ್ಮೇಲೆ ಹೊಡೆಯಲ್ಲ ಅಂತ ಪ್ರಾಮಿಸ್ ಮಾಡು. ಸರಿ ಚಿಕ್ಕದನಗಳೇ, ಅವಳು ಹೊಡೆಯಲ್ಲ. ಸೋ ಸ್ವೀಟ್. ಹಾಂ, ಇದೇ ಖುಷಿಲಿ ಒಂದು ಹಾಡು ಹೇಳು. ಚಿಕ್ಕದನಗಳೇ, ಇಲ್ಲಿ ಹಾಡ. ಪ್ಲೀಸ್ ಭುವನ್, ನನಗೋಸ್ಕರ ಹಾಡು. ನನ್ನ ಖುಷಿ ನಿನಗೆ ಮುಖ್ಯ ಅಲ್ವಾ? ಸರಿ ಚಿಕ್ಕದನಗಳೇ. ಗಮನಿಸುವೊಮ್ಮೆ ನೀನು ಬಯಸಿದೆ ನಿನ್ನೆ ನಾನು, ನಂಬದೇಕೆ ದೂರುವೆ ನನ್ನನು. ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ, ಇರಬಹುದೇ ನಾನು ಕರಗದೆ, ಬರಬಹುದೇ ದಾರಿ ಕರಗದೆ, ಬಿಸಿಯೇರದ ಉಸಿರು ನಾನು ನೀನು ಇರದೆ. ಸೂಪರ್, ಫ್ಯಾಂಟಾಸ್ಟಿಕ್. ನಾನು ನಿನ್ನ ಹತ್ರ ಹಾಡ್ಸೋಕ್ಕೆ 2 ರೀಸನ್ ಇದೆ. ಮೊದಲನೇದು, ನನಗೆ ಹಾಡು ಅಂದರೆ ತುಂಬ ಇಷ್ಟ. ಎರಡನೇದು, ನೀನು ಹಾಡಿದ್ರೆ ರಾಕ್ ಸ್ಟಾರ್ ಭುವನ್ ಹಾಡ್ದಾಗಿರುತ್ತೆ.
ಪಚ್ಚೆ ಓ ಪಚ್ಚೆ ಎಲ್ಲೋದ ಇವ ಎಲ್ಲ ಕೆಲಸ ನಾನು ಒಬ್ಬನೇ ಎಂತ ಮಾಡ್ಸಾಯ್ಲಿ ಹತ್ರ ಹೆಗಲು ಕೊಡೋಕ್ಕೂ ಯಾರಿಲ್ಲ ಈ ಪಚ್ಚೆ ಹಾಳದವ ಎಲ್ಲೋದ್ನ ಎಂತದ ಗೊತ್ತಿಲ್ಲ ಓಯ್ ಕಮಲ ಪಚ್ಚೆ ಎಲ್ಲೋದ ಮಾರಾತಿ ಬೆಳಗ್ಗಿನಿಂದ ಪತ್ತೆಲ್ಲ ಓಯ್ ನಿನಗೆ ಕ್ಯಾಂಟಿರೋದೆ ಕ್ಯಾಂಟ್ಲಿಲ್ಲ ನಾ ಎಂತ ಕೇಳಿದೆ ಅಂತ ಎಂತ ಆ ಬದಿ ಈ ಬದಿ ನೋಡ್ತಾ ನಿಂತಿದ್ದೆ ಪಚ್ಚಿ ಎಲ್ಲೋದ ಅಂತ ಪಚ್ಚಿ ಕೆಲ್ಸಕ್ಕೆ ಬರೋ ಸ್ಥಿತಿಯಲ್ಲಿ ಇಲ್ಲೇ ಎಂತ ಬೆಳಗ್ಗೆ ಸಮ ಕುಡ್ದ್ನಾ ಕುಡ್ದು ಮಲಗಿಲ್ಲ ತಿಂದು ಬಿದ್ದಿದ್ದ ಓಯ್ ಬೇದಿಯ ಮಾರಾಯ್ತಿ ಇನ್ನೆಂತ ಆಗ್ಬೋದು ಹೊಂಟ ಪೂರ್ತಿ ತಿಂದ್ರೆ ಇನ್ನೆಂತ ಆಗ್ತದೆ ಹೇಳ ಕೆಲವರು ತಿಂಬೋದೇ ಹುಟ್ಟಕ್ಕಂತ ಕೆಲವರು ಹುಟ್ಟಿರೋದೇ ತಿಂಬಕ್ಕಂತ ಸಿತ್ ವೈ ತಿಂಡಿ ತಿಂದು ಬಿದ್ದಿದ್ದಲ್ಲ ಮಾರ್ರೆ ನನ್ನ ಕೈಲಿ ಸಮ ಓದೆ ತಿಂದು ಹಾ ರೂಮಲ್ಲಿ ಹಾಡು ಹೇಳ್ತಾ ಕೂತಿದ್ನಾ ಸಮ ಓದೆ ಕೊಟ್ಟು ರೂಮಲ್ಲಿ ಕೂಡಕ್ ಬಂದಿದ್ದೆ ಓಯ್ ಕಮಲ ಎಂತ ಹೇಳ್ತಿದ್ಯಾ ಎಂತ ಮಾಡ್ದೆ ಅವನ್ಗೆ ಹೇಳಿಲ್ಯಾ ಅವ ಇನ್ಮೇಲೆ ಮನೆ ಹೊಸ್ಲು ದಾಟಿ ಹೋಗಕ್ಕಾಗ ಹಂಗ ಬಡ್ದು ಕೂರ್ಸಿದ್ದೆ ಓಯ್ ಅವು ಪಾಪದವ ಬಾಯಿ ನಂಗೆ ಬಡ ಬಡ ಅಂತಿದ್ದ ಅವನ್ಗೆ ಎಂತ ಮಾಡ್ದೆ ಮಾರಾಯ್ತು ನೀನು ಇಲ್ಕಾಣಿ ತಲೆ ಮೇಲೆ ಚಪ್ಪಡಿಗಲ್ಲಿ ಎತ್ತಾಕ್ತೆ ಆದ್ರೆ ಅವ ಇನ್ನೊಂದು ಹೆಣ್ಣಿನೊಟ್ಟಿಗೆ ಹೋಗಿ ನಾ ಬಿಡೋದಿಲ್ಲ ನಾನ್ ಎಂತವಳು ಅಂತ ನಿಮಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಓಯ್ ಕಮಲ ನೀನು ಸ್ವಲ್ಪ ತಾಳ್ಮೆ ತಕೊಳಕ್ಕ ಅವ ತಿರುಗಿ ಬಂದ್ರೆ ಎಂತ ಆಗ್ತದೆ ಗೊತ್ತಿತ್ತಾ ಓ ಸಮಾತ್ ಕಾಣೆ ಎಲ್ಲಿದ್ದಾನೆ ಇವಾಗ ಅವ ಅಲ್ಲಿ ರೂಮಲ್ಲಿ ಬಿತ್ಕೊಂಡಿದ್ದ ಯಾವ ಮುಂಚೆ ಎಲ್ಲ ಪಟೇಲನ ಮನೆಯವ್ರು ಕರ್ಕೊಂಡೋಗಿ ಸಮ ಬಾರಿಸ್ತಿದ್ರು ಈಗ ಏಣ್ ಕೊಟ್ಟ ಅತ್ತೆ ಮನೇಲೇ ಸಮ ಬಾರಿಸ್ತಾರಲ್ಲ ಮರೆಯ ಎಂತದ ಪಚ್ಚಿ ನೀನು ಹಣೆ ಬರ ಬೇಕಿತ್ತದ ಇದು ನಿನಗೆ ಅಯ್ಯಯ್ಯೋ ಓಯ್ ಕಮಲ ಇದು ಎಂಥದ್ದು ಈ ನಮೂನೆ ಬಾರಿಸಿದ್ಯಾ ಥೋ ಅವ ಎಂತ ನಮ್ಮ ಅಳಿಯ ಅನ್ನೋದು ಮತ್ತೆ ಎಂತ ಕತೆ ನಿಂದ ಪುಚ್ಚೆ ಹೇಳ ನೀವೆಂತ ಅವನ್ನ ವಹಿಸ್ಕೊಂಡು ಮಾತಾಡಕ್ ಬಪ್ಪದು ಹಳಿ ಆದ್ರೆ ಎಂತ ಆಯ್ತು ಅವ್ನ್ ಮಾಡೋದು ಮಾತಾಡೋದೆಲ್ಲ ಮನೆ ಹೊಡಿಯೋ ಕೆಲ್ಸ ಅವನ್ಗೆ ಹೊಡಿಯೋದಷ್ಟೇ ಅಲ್ಲ ಅವ್ನ್ ಕೈ ಕಾಲು ಬಿಟ್ಟು ಬಾವಿಗಾಗ್ತೆ ಕಮಲಮ್ಮ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಏನ್ ಮಾಡಿದ್ರು ಅಂತ ಪಾಪ ಪಚ್ಚೆಗೆ ಇಷ್ಟೆಲ್ಲ ಹೊಡೆದಿದ್ದೀರಿ ಎಂತ ಅಪದ ನಿಮ್ ಜೊತೆಗೆ ಊರ್ ಬಿಟ್ಟು ಓಪ ಅಂತ ಮಾತಾಡ್ತಿದ್ದು ಇವನೇ ಅಲ್ದ ನನ್ ಮಗಳಿಗೆ ಮೋಸ ಮಾಡಿ ಇವ ಊರ್ ಬಿಟ್ಟು ಓಡೋದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇಪ್ಪಕಾತ ಅಯ್ಯೋ ಕಮಲಮ್ಮ ಅವ್ರು ತಮಾಷೆಗೆ ಹೇಳಿದ್ದದನ್ನ ಅವ್ರು ಯಾವಾಗೂ ಹೀಗೆ ಏನೇನೋ ಮಾತಾಡ್ತಾ ಇರ್ತಾರೆ ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಏನಿದೆಲ್ಲ ನೋಡಿದ್ರ ಪಚ್ಚಿ ನಿಮ್ಮ ಮಾತು ಎಲ್ಲಿವರೆಗೂ ಹೋಯ್ತು ಅಂತ ಇನ್ನಾದ್ರೂ ಯಾವಾಗ ಎಲ್ಲಿ ಹೇಗೆ ಮಾತಾಡ್ಬೇಕು ಅಂತ ತಿಳ್ಕೊಳ್ಳಿ ಸುಮ್ಮನೆ ಹೀಗೆಲ್ಲ ಹೊಡ್ತಾ ತಿನ್ಬೇಡಿ